ಓಂ ಗುರುಭ್ಯೋ ನಮಃ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮಾಡುವ ಅನಂತ ಶರಣಾರ್ಥಿಗಳೇ. ಬಂಧುಗಳೇ, ಇವತ್ತು ನಾನು ಮತ್ತೊಂದು ವಚನ ವಿಶ್ಲೇಷಣೆಯೊಂದಿಗೆ ತಮ್ಮೆದುರಿಗೆ ಬಂದಿದ್ದೇನೆ. ತಟ್ಟೆಯಲ್ಲಿ ಅನ್ನವ ಬಿಡಬೇಡೆಂದ, ತಟ್ಟೆಯಲ್ಲಿ ಅನ್ನವ ಬಿಡಬೇಡೆಂದ, ತಟ್ಟೆಯಲ್ಲಿ ಬಿಟ್ಟು ತಿಪ್ಪೆಗೆ ಎಸೆದೊಡೆ, ಹಸಿದವನ ಅನ್ನ ಕದ್ದ ಹಾಗೆಂದ ನಮ್ಮ ಕಲಾ ಸಂಗಮನಾಥ. ತಟ್ಟೆಯಲ್ಲಿ ಬಿಟ್ಟು ತಿಪ್ಪೆಗೆ ಎಸೆದೊಡೆ, ಹಸಿದವನ ಅನ್ನ ಕದ್ದ ಹಾಗೆಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಈ ಅನ್ನ ಅನ್ನುವಂಥದ್ದು ಬಹಳ ಬಹಳ ಶ್ರೇಷ್ಠವಾದಂಥದ್ದು. ಪ್ರತಿ ಜೀವಿಗೂ ತನ್ನ ಜೀವನಕ್ಕೆ ಅವಶ್ಯಕವಾಗಿ, ಜೀವಿಸಲಿಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂಥ ಅಂಶಗಳಲ್ಲೊಂದು. ಹಾಗಾಗಿ ಈ ಅನ್ನ ಅನ್ನುವಂಥದ್ದು ದಯವಿಟ್ಟು ಯಾರೂ ಕೂಡ ಎಸಿಲಾರದೆ, ಹಾಳು ಮಾಡಲಾರ್ದೆ ಅದನ್ನು ತುಂಬ ಉಪಯುಕ್ತ ರೀತಿಯಲ್ಲಿ ಬಳಸಬೇಕು ಎನ್ನುವಂಥ ಕಳಕಳಿಯಿಂದ ಬರೆದಿರುವಂತಹ ವಚನ ಇದು. ನಾವು ನೋಡ್ತಾ ಇರ್ತೀವಿ, ಅನೇಕ ಕಡೆ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಹೋದಾಗ ತಮಗೆ ಬೇಕೋ ಬೇಡವೋ ಯಾವುದೂ ವಿವೇಚನೆ ಇಲ್ಲದೆ ತಟ್ಟೆ ತುಂಬ ಹಾಕಿಸ್ಕೊಳ್ತಾರೆ. ತಟ್ಟೆ ತುಂಬ ಹಾಕಿಸ್ಕೊಂಡು ಅದನ್ನು ಅರ್ಧಂಬರ್ಧ ತಿಂದು ಅದನ್ನು ಹಾಗೆ ಎಸಿತಾರೆ. ಸೊ ಯಾಕೆ ಹೀಗೆ ಅಂತ ಕೇಳಿದಾಗ ಕೆಲವೊಬ್ರು ಹೇಳ್ತಾರೆ, ಇದು ಫ್ಯಾಷನ್ ಅಂತ. ತಟ್ಟೆಯಲ್ಲಿ ಅನ್ನ ಬಿಟ್ರೆ ಅವರಿಗೆ ಒಂದು ಗೌರವ ಅಂತ ಹೇಳ್ತಾರೆ. ಇದೆಂಥ ಫ್ಯಾಷನ್ ಬಂಧುಗಳೇ? ಎಷ್ಟೋ ಜನ ಹಸಿದು ಅನ್ನ ಅನ್ನ ಅಂತ ಅವರು ತಮ್ಮ ಪ್ರಾಣವನ್ನು ಬಿಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಅನ್ನ ಸಿಗದೆ ಬೀದಿ ಬೀದಿ ಅಲೆದಾಡಿ ಭಿಕ್ಷೆ ಎತ್ತುತ್ತಾ ಇದ್ದಾರೆ. ಅಂಥವರನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಇಂತಹ ಫ್ಯಾಷನ್ನಿನ ಹಿಂದೆ ನಾವು ಹೋಗೋದಿಲ್ಲ ಎನ್ನುವಂಥದ್ದು ನನ್ನ ಭಾವನೆ. ಯಾಕಂತಂದರೆ ಈ ತಟ್ಟೆಯಲ್ಲಿ ಅನ್ನ ಬಿಡುವುದಕ್ಕಿಂತ ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಸಿಕೊಂಡು ಊಟ ಮಾಡಿದ್ದೇ ಆದರೆ ಆ ಮಿಕ್ಕಂಥ ಆಹಾರ ಯಾರಿಗಾದರೂ ಒಯ್ದು ನಾವು ದಾನ ಮಾಡ್ಬೋದು. ಆ ತಿಪ್ಪೆಗುಂಡೆಗೆ ಎಸೆದ್ರೆ ಬರುವಂತಹ ಪ್ರಯೋಜನವಾದರೂ ಏನು? ಈ ರೀತಿ ಎಸೆದ್ರೆ ಅದು ನನ್ನ ಪ್ರಕಾರ ಏನು ಅಂತಂದರೆ ನಾವು ಇನ್ನೊಬ್ಬರ ಹಸಿದವರ ಅನ್ನವನ್ನು ಕದ್ದ ಹಾಗೇನೆ. ಯಾಕಂತಂದರೆ ಒಂದು ಕಾಳು ಬೆಳಿಬೇಕು ಅಂತಂದರೆ ರೈತ ಎಷ್ಟು ಶ್ರಮ ಪಡ್ತಾನೆ, ಆ ಒಂದು ಕಾಳು ಬೆಳೆ ಹಿಂದೆ ಎಷ್ಟೆಲ್ಲ ಶ್ರಮ ಇದೆ ಅಂತ ನಾವು ಒಂದು ಸರ್ತಿ ಆಲೋಚನೆ ಮಾಡಿ ಅರ್ಥೈಸಿಕೊಂಡಿದ್ದೇ ಆದರೆ ಇಂತಹ ಮೂರ್ಖತನ ನಾವು ಎಂದೆಂದಿಗೂ ಮಾಡುವುದಿಲ್ಲ. ಬಂಧುಗಳೇ, ಇನ್ನು ಮುಂದಾದರೂ ಮನೆಯಲ್ಲಾಗಲಿ ಹೊರಗಡೆಯಲ್ಲಾಗಲಿ ಯಾವುದೇ ಕಾರ್ಯಕ್ರಮದಲ್ಲಾಗಲಿ ತಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಅನ್ನವನ್ನು ಹಾಕಿಸ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟೇ ತಿನ್ನೋಣ. ಮಿಕ್ಕ ಆಹಾರ ಹಾಗೇ ಇದ್ದರೆ ಯಾರಿಗಾದರೂ ಒಯ್ದು ದಾನವನ್ನು ಮಾಡೋಣ. ಈ ತಟ್ಟೆಗೆ ಅನ್ನ ಹಾಕಿಸ್ಕೊಂಡು ಅದನ್ನು ಬೇಕಾಬಿಟ್ಟಿಯಾಗಿ ಎಸೆಯುವ ಈ ಒಂದು ವಿನೂತನ ಸಂಸ್ಕೃತಿ ಏನಿದೆಯಲ್ಲ, ಅದಕ್ಕೆ ನಾವು ಇತಿಶ್ರೀ ಹಾಡಬೇಕು, ಕೊನೆಯನ್ನು ಹಾಡಬೇಕು. ಅದರಿಂದ ಎಷ್ಟೋ ಜನರಿಗೆ ಆಹಾರ ಸಿಗುತ್ತೆ. ನಾವು ತಿಪ್ಪಿಗೆ ಎಸೆಯುವ ಆಹಾರ ಮತ್ತೊಬ್ಬರ ಹೊಟ್ಟೆಗೆ ಹೋದರೆ ಅವರ ಪುಣ್ಯ ನಮಗೆ ತಟ್ಟುತ್ತೆ, ಅವರ ಆಶೀರ್ವಾದ ನಮಗೆ ಸಿಗುತ್ತೆ. ಹಾಗಾಗಿ ಬಂಧುಗಳೇ, ಇಂದಿನಿಂದಾದರೂ ನಾವು ಈ ಅನ್ನವನ್ನು ಎಸೆಯುವುದನ್ನು ಬಿಟ್ಟು ನಾವು ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಂಡು ಮಿಕ್ಕ ಆಹಾರವನ್ನು ಹಸಿದವರಿಗೆ ನೀಡೋಣ ಅಂತ ಹೇಳ್ತಾ ಧನ್ಯವಾದಗಳು.